ದಿನಾಂಕ 2/5/2025ರಿಂದ ತಹಸೀಲ್ದಾರ್ ಕಚೇರಿಯ ಮುಂಭಾಗ ತಹಸೀಲ್ದಾರ್ ಹಟಾವೋ ಚಂದ್ರಪಟ್ಟಣ ಜನತೆ ಬಚಾವೋ ಅಂತ ಚಳವಳಿಯನ್ನ ನಾವು ಆರಂಭ ಮಾಡಿದೀವಿ. ಅದಕ್ಕೆ ಮುಖ್ಯವಾದಂತ ಕಾರಣ ತಹಸೀಲ್ದಾರ್ ಅವರ ಮಿತಿಮೀರಿದ ಭ್ರಷ್ಟಾಚಾರ ಮತ್ತು ಅನಾಗರಿಕವಾಗಿ ಅವರು ಮಾತನಾಡಿರ್ತಕ್ಕಂಥ ಆಡಿಯೋಗಳು ನಮ್ಮ ಬಳಿ ಇರೋದನ್ನ ಸಾಕ್ಷಿ ಇಟ್ಕೊಂಡು ನಾವು ಈ ಚಳವಳಿಯನ್ನ ನಡೆಸ್ತಾ ಇದ್ದೀವಿ. ತಹಸೀಲ್ದಾರ್ ಅವರು ಭ್ರಷ್ಟಾಚಾರ ಮಾಡಲಿಕ್ಕೆ ತಹಸೀಲ್ದಾರ್ ಆಗಿದ್ದಾರೇನೋ ಅಂತಕ್ಕಂಥ ಆ ಒಂದು ಹಿನ್ನೆಲೆಯಲ್ಲಿ ಆಡಿಯೋಗಳು ನಮಗೆ ದಾಖಲೆ ರೂಪದಲ್ಲಿ ಸಿಕ್ಕಿದಾವೆ. ಇದರ ಜೊತೆಗೆ ಕಾಂಗ್ರೆಸ್ ಸರ್ಕಾರವನ್ನ ಇದು ಸೂಳೆ ಸರ್ಕಾರ ಅಂತಕ್ಕಂಥ ಪದವನ್ನು ಕೂಡ ಅವರು ಬಳಸಿದ್ದಾರೆ. ಅಂದ್ರೆ ಮಹಿಳೆಯರನ್ನು ಕೂಡ ಇಲ್ಲಿ ಅವಮಾನಕ್ಕೊಳಪಡಿಸಿದ್ದಾರೆ. ಅವರು ನಾಗರಿಕ ಆಡಳಿತ ಸೇವೆಯವರಾಗಿ ಈ ರೀತಿ ಒಂದು ಪದವನ್ನ ಬಳಸ್ತಕ್ಕಂಥದ್ದು ತಹಸೀಲ್ದಾರ್ ಮತ್ತು ಏನು ದಂಡಾಧಿಕಾರಿ ಹುದ್ದೆ ಇದೆ ಆ ಹುದ್ದೆಗೆ ಅಗೌರವವನ್ನ ತರ್ತಾ ಇದೆ ಮತ್ತು ಭ್ರಷ್ಟಾಚಾರವೇ ಪ್ರಮುಖವಾಗಿದೆ. ಅದು ಇವರೇ ನೇರವಾಗಿ ಹಳ್ಳಿಗಳಿಗೆ ಹೋಗಿ ದುರಸ್ತಿ ಮಾಡ್ಕೊಳ್ಳಿಕ್ಕೆ 1 ಎಕರೆಗೆ 2 ಲಕ್ಷ ರೂಪಾಯಿ ಹಣ ಕೊಡಿ ಅಂತಕ್ಕಂಥ ಒಂದು ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ನಾವು ಈ ಚಳವಳಿಯನ್ನ ಹಮ್ಮಿಕೊಂಡಿದ್ದೀವಿ. ಈ ಚಳವಳಿ ಇಂದಿಗೆ 4ನೇ ದಿವಸಕ್ಕೆ ಕಾಲಿಟ್ಟಿದೆ. ಜಿಲ್ಲಾ ಆಡಳಿತ ಇವತ್ತ ಮಾನ್ಯ ವಿಕಾರ್ ಅಹಮದ್ ರವರನ್ನ ಜಿಲ್ಲಾ ಅಧಿಕಾರಿಯವರು ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಅವರು ನಮ್ಮ ಮನವಿಯನ್ನ ಸ್ವೀಕರಿಸಿದ್ದಾರೆ. ನಾವು ಮನವಿಯಲ್ಲಿ ವಿವರವಾದಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೀವಿ. ಜೊತೆಗೆ ಏನವ್ರು ಮಾತನಾಡಿರ್ತಕ್ಕಂಥ ಆಡಿಯೋ ಇದೆ ಅದನ್ನು ಕೂಡ ನಾವು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಕಳಿಸ್ಕೊಟ್ಟಿದ್ದೀವಿ. ಅವರು ಈ ವಿಚಾರಗಳನ್ನ ಅವ್ರಿಗೆ ತಿಳಿಸಿದಾಗ ಪ್ರತಿಕ್ರಿಯೆ ಮಾಡ್ತಾ ನಾವು ಕೂಡಲೇ ಕ್ರಮ ಕೈಗೊಳ್ತೀವಿ ಅಂತಕ್ಕಂಥ ಮಾತುಗಳನ್ನ ಅವರು ಹೇಳಿದ್ದಾರೆ. ನಾವಾದ್ರೂ ಕೂಡ ಅವರು ತಕ್ಷಣದಲ್ಲಿ ಕ್ರಮ ಕೈಗೊಳ್ಳಬೇಕು. ಮತ್ತೆ ತಹಸೀಲ್ದಾರ್ ಅವರು ಯಾವುದೇ ಸಂದರ್ಭದಲ್ಲಿ ಈ ತಾಲೂಕಿನಲ್ಲಿ ದಂಡಾಧಿಕಾರಿಯಾಗಿ ಮುಂದುವರಿಬಾರದು ಅಂತಕ್ಕಂಥ ಪ್ರಮುಖವಾದಂತ ಬೇಡಿಕೆ ನಮ್ದಾಗಿದೆ. ಈಗ ಜಿಲ್ಲಾಧಿಕಾರಿಯವರು ತುರ್ತಾಗಿ ಅವ್ರೇನ್ ಕ್ರಮ ಕೈಗೊಳ್ತಾರೆ ನಾವು ನಿರೀಕ್ಷಿಸ್ತಾ ಇದೀವಿ. ಒಟ್ಟಾರೆ ನಮ್ಮ ಚಳವಳಿ ಮುಕ್ತಾಯ ಆಗೋದು ಸರ್ಕಾರ ಮತ್ತು ಜಿಲ್ಲಾಧಿಕಾರಿಯವರಿಂದ ಸಂಪೂರ್ಣ ಭರವಸೆ ಸಿಕ್ಕಿದ ನಂತರ ಅಥವಾ ಆದೇಶ ಆದ ನಂತರ ನಾವು ನಮ್ಮ ಚಳವಳಿಯನ್ನ ಸ್ಥಗಿತ ಮಾಡ್ತಕ್ಕಂಥ ತೀರ್ಮಾನವನ್ನ ನಮ್ಮ ಏನು ವೇದಿಕೆ ಇದೆ, ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ, ರಾಜ್ಯ ರೈತ ಸಂಘ, ಕರ್ನಾಟಕ ಪ್ರಾಂತ್ಯ ರೈತ ಸಂಘ, ದಲಿತ ಸಂಘ ಮತ್ತು ಪ್ರಗತಿಪರ ಸಂಘಟನೆಗಳು ಬೆಂಬಲಿಸಿದವೆ. ನಾವೆಲ್ಲರೂ ಕೂತು ಚರ್ಚೆ ಮಾಡಿ ನಾವು ತೀರ್ಮಾನವನ್ನ ಮಾಡ್ತೀವಿ. ನಾಳೆ ಕೂಡ ಈ ಚಳವಳಿ ಮುಂದುವರಿಯುತ್ತೆ. ನಾಳೆ ನಾವು ಸರ್ಕಾರದ ಏನು ಕಂದಾಯ ಸಚಿವರಿದ್ದಾರೆ ಅವರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅವರಿಗೆ ನಾವು ಒಂದು ಸವಿವರವಾದಂತ ಮನವಿಯನ್ನು ಕೊಡ್ತೀವಿ, ಅದ್ರ ಜೊತೆಗೆ ದಾಖಲೆಯನ್ನು ಕೊಡ್ತೀವಿ. ನಾವು ಅವರಿಗೆ ವಿನಂತಿ ಮಾಡ್ತೀವಿ, ಕಂದಾಯ ಸಚಿವರು ಪೋಡಿ ಮುಕ್ತ ಗ್ರಾಮ ಮಾಡ್ತೀವಿ ಅಂತ ಕಳೆದ 1 ವರ್ಷದಿಂದ ನಿರಂತರವಾಗಿ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮ ತಾಲೂಕಿನಲ್ಲಿ 380 ಹಳ್ಳಿ ಇದಾವೆ. ಯಾವ ಹಳ್ಳಿನಲ್ಲೂ ಕೂಡ ಪೋಡಿ ಮುಕ್ತ ಗ್ರಾಮವಾಗಿ ದಾಖಲೆಗಳು ನಮ್ಮ ಕೈಗೆ ಇನ್ನು ಸಿಕ್ಕಿಲ್ಲ. ಇವರು 1 to 5 ತಯಾರು ಮಾಡಿ ಇಟ್ಕೊಂಡು ಅದಕ್ಕೆ ಹಣ ಬರೋದನ್ನ ಇವತ್ತ ಕಾಯ್ತಾ ಇದ್ದಾರೆ. ಹಣ ಮಾಡುವಂತ ಉದ್ದೇಶದಿಂದಲೇ ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಒಂದು 3 ತಿಂಗಳವರೆಗೂ ಈ ತಾಲೂಕಿನಲ್ಲಿ ನಾನು ಹಣ ಮಾಡಲ್ಲ, 3 ತಿಂಗಳ ನಂತರ ನಾವು ಆ ಕೆಲಸವನ್ನ ಮುಂದುವರಿಸ್ತೀವಿ ಅಂತಕ್ಕಂಥದ್ದು ಕೂಡ ಆಡಿಯೋದಲ್ಲಿ ಇದೆ. ಆದ್ರಿಂದ ನಾವು ಮಾನ್ಯ ಕಂದಾಯ ಸಚಿವರು ವಿನಂತಿ ಮಾಡ್ತೀವಿ, ನೀವು ಎಷ್ಟೇ ಉತ್ತಮವಾದಂತ ಕೆಲಸವನ್ನು ಮಾಡಿದ್ರು ಕೂಡ ಇಂಥ ತಹಸೀಲ್ದಾರ್ ಅವರು ಅಧಿಕಾರದಲ್ಲಿದ್ರೆ ಅವ್ರಿಗೆ ಖಂಡಿತವಾಗೂ ಸರ್ಕಾರಕ್ಕೆ ಉತ್ತಮವಾದಂತ ಹೆಸರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾವ ತಹಸೀಲ್ದಾರ್ ಒಂದು ಸರ್ಕಾರವನ್ನ ಸುಳ್ಳೆ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾರೆ, ಅದು ಅವರು KAS ಹುದ್ದೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಮುಂದುವರಿಲಿಕ್ಕೆ ಅವರಿಗೆ ಅರ್ಹತೆ ಇಲ್ಲ. ಮತ್ತೆ ಬಹಳ ಮುಖ್ಯವಾಗಿ ಒಂದು ಸರ್ಕಾರವನ್ನ ಇವರು ಆ ರೀತಿ ಮಾತನಾಡಿದ್ರೆ ಆ ಸರ್ಕಾರದ ಆದೇಶಗಳನ್ನ ಅವ್ರು ಯಾವ ರೀತಿ ಗೌರವಿಸಬಹುದು ಮತ್ತು ಈ ತಾಲೂಕಿನ ರೈತರನ್ನ, ಸಮಸ್ಯೆ ಇರ್ತಕ್ಕಂಥ ನಾಗರಿಕರನ್ನ ಅವ್ರು ಯಾವ ರೀತಿ ಗೌರವಿಸಬಹುದು ಅಂತಕ್ಕಂಥ
ಒಂದು ಆತಂಕ ನಮಗೆ ಕಾಡ್ತಾ ಇದೆ. ಇದು ದಂಡಾಧಿಕಾರಿಯಾದವರು ಇಡೀ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಕೆಲಸ ಮಾಡಬೇಕು. ಏನು 33 ಇಲಾಖೆಗಳು ಈ ಒಂದು ತಾಲೂಕಿನಲ್ಲಿ ಇದಾವೆ, ಅವನ್ನ ನಿಯಂತ್ರಣದಲ್ಲಿ ಇಡಬೇಕು. ಇವರು ಯಾವ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಅದರಿಂದ ಈ ತಹಸೀಲ್ದಾರ್ ಅವ್ರನ್ನ ಕೂಡಲೇ ಚನ್ನರಾಯಪಟ್ಟಣದಿಂದ ಅವರಿಗೆ ವರ್ಗಾವಣೆ ಮಾಡಬೇಕು. ಅನಂತರದಲ್ಲಿ ಅಮಾನತು ಮಾಡಿ ತನಿಖೆ ನಡೆಸಿ ಅವರನ್ನ ಸೇವೆಯಿಂದ ವಜಾ ಮಾಡಬೇಕು ಅಂತಕ್ಕಂಥ ನಮ್ಮ ಚಳುವಳಿ ಇವತ್ತ ಮುಂದುವರಿತಾ ಇದೆ. ವಂದನೆಗಳು. ನಾನು HS ಮಂಜುನಾಥ್, ಸಂಚಾಲಕರು ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ಚನ್ನರಾಯಪಟ್ಟಣ.